ಹರಿಯಾಣ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರೋಹ್ಟಕ್ನಲ್ಲಿಂದು ದೇಶದ ಅತಿದೊಡ್ಡ ಹೈನುಗಾರಿಕೆ ಘಟಕವನ್ನು ಲೋಕಾರ್ಪಣೆ ಮಾಡಿದರು. ಇದು ಪ್ರತಿನಿತ್ಯ 3 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಹಾಗೂ 10 ಮೆಟ್ರಿಕ್ ಟನ್ ಸಿಹಿ ಮೊಸರು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಬಳಿಕ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 11 ವರ್ಷಗಳಲ್ಲಿ ಸರ್ಕಾರ ಕೈಗೊಂಡ ಸುಧಾರಣಾ ಕ್ರಮಗಳಿಂದ ದೇಶದ ಹೈನುಗಾರಿಕೆ ವಲಯದ ಮೌಲ್ಯ ಶೇಕಡಾ 70ರಷ್ಟು ಅಭಿವೃದ್ಧಿಯಾಗಿದೆ. ಜಗತ್ತಿನಲ್ಲೇ ಅತಿ ವೇಗದಲ್ಲಿ ಹೈನುಗಾರಿಕೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ ಎಂದರು. 2014-15ರಲ್ಲಿ ದೇಶದಲ್ಲಿ ಹಾಲು ನೀಡುವ ಹಸುಗಳ ಸಂಖ್ಯೆ 86 ದಶಲಕ್ಷ ಇದ್ದು, ಈಗ ಈ ಸಂಖ್ಯೆ 112 ದಶಲಕ್ಷಕ್ಕೆ ಏರಿಕೆಯಾಗಿದೆ. ಹೈನುಗಾರಿಕೆ ಘಟಕಗಳಲ್ಲಿ ಕ್ಷೀರ ಉತ್ಪಾದನೆ 140 ದಶಲಕ್ಷ ಟನ್ನಿಂದ 239 ದಶಲಕ್ಷ ಟನ್ಗೆ ಹೆಚ್ಚಳವಾಗಿದೆ. ಸರ್ಕಾರದ ಮಹತ್ವದ ಕ್ರಮಗಳಿಂದಾಗಿ ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದನೆಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಆರೋಗ್ಯಕ್ಕೆ ಅತ್ಯುತ್ತಮವಾದ ದೇಶಿ ಹಸುಗಳ ಹಾಲು ಉತ್ಪಾದನೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು, ಕಳೆದ 11 ವರ್ಷಗಳಲ್ಲಿ ಈ ಪ್ರಮಾಣ 29 ದಶಲಕ್ಷ ಟನ್ನಿಂದ 50 ದಶಲಕ್ಷ ಟನ್ಗೆ ಏರಿಕೆಯಾಗಿದೆ. ಸರ್ಕಾರದ ಕ್ರಮಗಳಿಂದ ಕೋಟ್ಯಂತರ ರೈತರು ಲಾಭ ಪಡೆದಿದ್ದಾರೆ ಎಂದರು. ಸಹಕಾರ ವಲಯಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದ್ದು, 2019ರಲ್ಲಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವ ಮೂಲಕ ಜನರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ. 2029ರ ವೇಳೆಗೆ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹಕಾರಿ ಮಂಡಳಿಗಳ ಸ್ಥಾಪನೆಯ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ವ್ಯಕ್ತಿ ईश्वर से जुड़ सकता है, मोक्ष का रास्ता प्रशस्त कर सकता है. ये हरियाणा की महान भूमि को मैं बार बार प्रणाम करता हूं. मित्रों, ये भूमि मेरी सामने ढेर सारी माताएं बहनें बैठी हैं. मैं जब भी हरियाणा में आता हूं, हरियाणा की मातृशक्ति को विशेष प्रणाम करता हूं. ಬಳಿಕ ಅಮಿತ್ ಶಾ ರೋಹ್ಟಕ್ನಲ್ಲಿ ಖಾದಿ ಮಹೋತ್ಸವಕ್ಕೆ ಚಾಲನೆ ನೀಡಿ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಚೆಕ್ ವಿತರಿಸಿದರು. खादी आज आत्मनिर्भर भारत के निर्माण में महत्वपूर्ण योगदान दे रही है. ನಂತರ ಸಚಿವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸ್ವದೇಶಿ ಆಂದೋಲನದ ಭಾಗವಾಗಿದ್ದ ಖಾದಿ ಇಂದು ಆತ್ಮನಿರ್ಭರ ಭಾರತ ನಿರ್ಮಾಣದಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಖಾದಿ ಮತ್ತು ಗ್ರಾಮೋದ್ಯೋಗ ವಲಯಕ್ಕೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ. 2014-15ರ ಸಾಲಿನಲ್ಲಿ ಈ ವಲಯದ ಮೌಲ್ಯ 33,000 ಕೋಟಿ ಇದ್ದು, ಈಗ 1,70,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ಸಚಿವರು ತಿಳಿಸಿದರು. आजादी के आंदोलन के लिए पोषक बन गया. जो पुराने लोग काम करते थे वो करते गए. खादी के विकास के लिए कुछ नहीं हुआ. मोदी जी जब गुजरात के मुख्यमंत्री थे तब उन्होंने खादी को पुनर्जीवित करने का संकल्प लिया, और जब प्रधानमंत्री बने